ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪಾರ್ಟಿ ಬಿಟ್ಟು ಹೋಗೋರು ಬಿಟ್ಟು ಹೋಗ್ಬೋದು, ನಾನೇ ಸಂತೋಷದಿಂದ ಕಳಿಸ್ಕೊಡ್ತೀನಿ. ಪಕ್ಷದಲ್ಲಿ ಭವಿಷ್ಯ ಇಲ್ಲ ಅಂತ ಅನ್ನಿಸಿದ್ರೆ ನೇರವಾಗಿ ಹೇಳಿ, ನಾನೇ ನಿಮ್ಮನ್ನ ಬೇರೆ ಪಾರ್ಟಿ ಹೋಗಾದ್ರೆ ಹೋಗಿ ಅಂತ ಕಳಿಸ್ತೀನಿ. ಎಚ್.ಡಿ. ಕುಮಾರಸ್ವಾಮಿ ಅವರ ಅಸಮಾಧಾನ ಇದು. ಜೆಡಿಎಸ್ ಶಾಸಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರಿಗೆ 40 ರಿಂದ 50 ಕೋಟಿ ಅನುದಾನದ ಟೆಂಪ್ಟ್ ಮಾಡಿದ್ದಾರೆ. ಅನುದಾನ ಸಿಗುತ್ತೆ ಅಂತ ಕೆಲವರು ಚಂಚಲ ಆಗಿರಬಹುದು. ಬಿಜೆಪಿ ಜೆಡಿಎಸ್ ನಲ್ಲಿ ಬಿರುಕು ಮೂಡಿಸುವುದು ಕಾಂಗ್ರೆಸ್ಗೆ ಬೇಕಿದೆ. ಮೊದಲು ಈ ಕೆಟ್ಟ ಸರ್ಕಾರ ಹೋಗ್ಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಅದ್ರ ಜೊತೆಗೆ ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನೋರು ಹೋಗ್ಬೋದು, ಸಂತೋಷದಿಂದ ಕಳಿಸ್ಕೊಡ್ತೀನಿ, ಪಾರ್ಟಿಯಲ್ಲಿ ನಿಮಗೆ ಭವಿಷ್ಯ ಇಲ್ಲ ಅಂತ ಅನ್ಸಿದ್ರೆ ಹೋಗಿ ಅಂತಿದ್ದಾರೆ. ನಾನು ನನ್ನ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ JDSನಲ್ಲಿದ್ದರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ, ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ವಿ. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನ ನೇರವಾಗಿ ಹೇಳಿದೆ. ಹೋಗಿ ಅಂತ ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ. ನಾನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡುವಾಗ ಅಸಮಾಧಾನನೂ ಇದೆ, ಅದ್ರ ಜೊತೆಗೆ ಪಾರ್ಟಿ ಬಿಟ್ಟು ಹೋಗಬೇಕು ಅಂದ್ರೆ ಸಂತೋಷದಿಂದ ನೀವು ಹೇಳೇ ಹೋಗಿ ಅಂತ ಹೇಳಿದ್ದಾರೆ. ಇದ್ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು ಕಾರ್ಯಕರ್ತರಾಗ್ಲಿ ಅಥವಾ JDSನ ಶಾಸಕರ ಮೇಲೆ? ಸೌಖ್ಯ ವಿಧಾನ ಪರಿಷತ್ನಲ್ಲಿ ಆಗಿರುವಂತಹ ಅಡ್ಡ ಮತದಾನದಿಂದಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಶಾಸಕರ ಮೇಲೆ ಅಸಮಾಧಾನಗೊಂಡಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಇನ್ನಷ್ಟು ಕೂಡ ಆಪ್ತ ಸಮಾಲೋಚನಾ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಒಂದೆರಡು ಜನರು ನಿರೀಕ್ಷಿತವಾಗಿ ಅಡ್ಡ ಮತದಾನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಂತ ಕುಮಾರಸ್ವಾಮಿಗೆ 4 ರಿಂದ 5 ಜನ ಅಡ್ಡ ಮತದಾನ ಮಾಡಿರುವಂತದ್ದು ಬಹಳ ಅಸಮಾಧಾನ ತರೋದಕ್ಕೆ ಕಾರಣ ಆಗಿದೆ. ಹೀಗಾಗಿ ನಿನ್ನೆಯ ಸಭೆಯಲ್ಲೂ ಕೂಡ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಯಾರೇ ಶಾಸಕರಿದ್ದರೂ ಕೂಡ ನಿಮ್ಗೆ ಪಕ್ಷದಲ್ಲಿ ಇರೋದಕ್ಕೆ ಇಷ್ಟ ಇದ್ರೆ ಇರಿ, ಇಲ್ಲದಿದ್ರೆ ಬಿಟ್ಟೋಗಿ ಅನ್ನುವಂತ ನೇರ ಎಚ್ಚರಿಕೆಯನ್ನ ಖಡಕ್ ವಾರ್ನಿಂಗ್ ಅನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ಯಾಕಂದ್ರೆ 2022 ಚುನಾವಣೆ ಬಹಳ ಗಂಭೀರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ತೆಗೆದುಕೊಂಡಿದ್ದಾರೆ. ಜೊತೆಗೆ JDS ಬಿಜೆಪಿ ಮೈತ್ರಿಯೊಂದಿಗೆ ಚುನಾವಣೆಯನ್ನ ಎದುರಿಸ್ತಾ ಇರೋದ್ರಿಂದ ಈ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸಲೇಬೇಕೆಂಬ ಆಟಕ್ಕೆ ಕುಮಾರಸ್ವಾಮಿ ಅವರು ಬಿದ್ದಿರುವಂತದ್ದು. ಹೀಗಾಗಿ ಸದ್ಯದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಆಗಬಾರದು, ಮತ್ತೆ ಯಾರೆಲ್ಲ ಪಕ್ಷದ ನಿಷ್ಠರಾಗಿದ್ದಾರೆ ಅನ್ನುವಂತ ಅದನ್ನ ಪರೀಕ್ಷೆ ಮಾಡೋದಕ್ಕಾಗಿಯೇ ನಾನು ಅಭ್ಯರ್ಥಿಗಳನ್ನ ಹಾಕಿದೆ ಅನ್ನುವಂತ ಮಾತನ್ನ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಜೊತೆಗೆ ಪಕ್ಷದಲ್ಲಿ ಅಸಮಾಧಾನಿತರಿದ್ದಾರೆ, ಮತ್ತೆ ಒಂದಿಷ್ಟು ಟಿಕೆಟ್ ಗೊಂದಲಗಳು ಇದ್ದಾವೆ, ಇವೆಲ್ಲವೂ ಕೂಡ ಬಗೆಹರಿಬೇಕು. ಅದ್ರ ಜೊತೆಗೆ ಯಾರೆಲ್ಲ ಅಸಮಾಧಾನ ಇದ್ದಾರೆ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ನಾನು ಅಭ್ಯರ್ಥಿಯನ್ನ ಹಾಕಿದೆ ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ ಪಕ್ಷದಲ್ಲಿ ಇರೋಕೆ ಕಾರ್ಯನಿಷ್ಠರಾಗಿ ಕೆಲಸವನ್ನ ಮಾಡೋದಕ್ಕೆ ಯಾರಿಗೆಲ್ಲ ಅವಕಾಶ ಇದೆ ಅವರೆಲ್ಲರೂ ಕೂಡ ಇರಿ, ಇಲ್ಲವಾದ್ರೆ ಸಂತೋಷವಾಗಿ ಬಿಟ್ಟು ಹೋಗಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಡುವ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಯುವಕರಿಗೆ, ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡೋದ್ರ ಮೂಲಕ ಪಕ್ಷವನ್ನ ಗಟ್ಟಿಗೊಳಿಸ್ತೇನೆ ಅನ್ನೋಂತ ಒಂದು ಸವಾಲನ್ನ ಮತ್ತು ಒಂದು ಸಂದೇಶವನ್ನ ಕೊಡುವ ಕೆಲಸವನ್ನ ಈಗ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹೀಗಾಗಿ ಅಡ್ಡ ಮತದಾನ ಮಾಡಿದಂತ ಶಾಸಕರ ನಡೆ ಮುಂದೆ ಹೇಗೆ ಇರುತ್ತೆ, ಜೊತೆಗೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ರೆ ಅನ್ನೋಂತ ಮಾಹಿತಿನ ಕೂಡ ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ ಅನ್ನೋ ಮಾಹಿತಿ ಇರೋದ್ರಿಂದ ಅಡ್ಡ ಮತದಾನ ಮಾಡಿರುವಂತಹ ಶಾಸಕರಿಗೆ ಇದೀಗ ಆತಂಕ ಶುರುವಾಗಿರುವಂತದ್ದು. ಪಕ್ಷದಲ್ಲಿ ಪಕ್ಷ ಕಟ್ಟೋದಕ್ಕೆ ಕೆಲಸ ಮಾಡೋದ್ರ ಜೊತೆಗೆ ಪಕ್ಷವನ್ನ ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಕೆಲಸ ಮಾಡೋದಾದ್ರೆ ಪಕ್ಷದಲ್ಲಿ ಹಿರಿಯಂತ ಅವಕಾಶವನ್ನ ಮಾಡಿಕೊಡ್ತೀವಿ, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ನಾವೇ ಕ್ರಮವನ್ನ ಕೈಗೊಳ್ತೀವಿ. ಈ ವಿಚಾರದ ಬಗ್ಗೆ NDA ನಾಯಕರಾಗಿರುವಂತಹ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹೀಗಾಗಿ ಬರುವಂತಹ 2022 ಚುನಾವಣೆಗೆ ಕುಮಾರಸ್ವಾಮಿ ಅವರು ಯಾವ ರೀತಿ ತಯಾರಿಯನ್ನು ಮಾಡಬೇಕೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಅಸಮಾಧಾನಿತರು ಪಕ್ಷ ವಿರೋಧಿ ಕೆಲಸ ಮಾಡುವಂತವರಿಗೆ ಖಡಕ್ ಸಂದೇಶವನ್ನ ಈ ಮೂಲಕ ಕೊಟ್ಟಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.